ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಫಸ್ಟಲ್ಲೇ ನಂದು ಮಮ್ಮಿದು ಸೆಲ್ಫಿ ಪಿಕ್ ತೋರಿಸ್ತಾ ಇದ್ದೀನಿ. ಜೊತೆಗೆ ಕೈಯಲ್ಲಿ ಪಾಪ್ಕಾರ್ನ್ ಇದೆ ಅಂದರೆ ನಿಮ್ಗೆ ಈಗಾಗಲೇ ಅರ್ಥ ಆಗಿದೆ ನಾವು ಯಾವುದೋ ಮೂವಿಗೆ ಹೋಗಿದ್ವಿ ಅಂತ. ಅಫ್ಕೋರ್ಸ್ ನಾವು ಹೋಗಿದ್ದಿದ್ದು ದುರಂಧರ್ ಮೂವಿಗೆ ಲಾಸ್ಟ್ ವೀಕಲ್ಲಿ. ಮಗಳಿಗೆ ಓದಿಸೋದ್ರಲ್ಲಿ ಬಿಸಿ ಇದ್ದೆ, ಸೊ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಮೂವಿ ನೋಡಿ 10 ಡೇಸ್ ಆಗಿತ್ತು ನಿಯರ್ಲಿ. ಬಟ್ ಸ್ಟಿಲ್ ದುರಂಧರ್ ಮೂವಿ ಬಗ್ಗೆ ರಿವ್ಯೂ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಶೋ ಟೈಮಿಂಗ್ಸ್ ಇದ್ದಿದ್ದು 2:50 PM-ಗೆ. ಬಟ್ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇದ್ದಿದ್ದರಿಂದ ನಾವು ಮನೆ ಬಿಡೋ ಅಷ್ಟೊತ್ತಿಗೆ 2:40 ಆಗಿಬಿಟ್ಟಿತ್ತು. ನಿಮಗೆ ಗೊತ್ತಿದೆ, ಯೂಶಲಿ ನಾವೆಲ್ಲ ಹೊರಗಡೆ ಹೋದರೆ ಓಲಾ ಅಥವಾ ಯಾತ್ರಿ ಬುಕ್ ಮಾಡ್ತೀವಿ. ಬ್ಯಾಂಗ್ಳೂರಲ್ಲಿದ್ದರೆ ಓಲಾ, ತುಮಕೂರಲ್ಲಿದ್ದರೆ ಯಾತ್ರಿ. ಸೊ ಆಟೋ ಬುಕ್ ಮಾಡಿಕೊಂಡು ನಾನು ಮೂವೀಸ್ಗೆಲ್ಲ ಬರೋದು ಎಸ್ ಮಾಲ್ಗೆ. ತುಂಬ ರೇರ್ ಬೇರೆ ಕಡೆ ಹೋಗೋದು. ಹಾಗಾಗಿ ಮಮ್ಮಿನೂ ತುಂಬ ಇಷ್ಟಪಟ್ಟಿದ್ರು ಮೂವಿ ನೋಡಬೇಕು ಅಂತ. ಆ್ಯಂಡ್ ಮೂವಿ ಬಗ್ಗೆ ಒಳ್ಳೆ ರಿವ್ಯೂ ಇತ್ತು. ಅಂದರೆ ಎಲ್ಲರೂ ಆಸ್ ಅ ಇಂಡಿಯನ್ ನೋಡಲೇಬೇಕು ಈ ಥರ ಮೂವಿಗಳನ್ನ ಅಂತ, ಲೈಕ್ ಸಮ್ ಕೈಂಡ್ ಆಫ್ ಪೇಟ್ರಿಯಾಟಿಸಮ್ ಥರ ಕ್ರಿಯೇಟ್ ಆಗಿತ್ತು. ಹಾಗಾಗಿ ಮಮ್ಮಿ ಹೇಳಿದಾಗ ನನ್ನ ಮಗಳಿಗೂ ಬುಕ್ ಮಾಡೋಣ ಅಂದ್ಕೊಂಡ್ವಿ ಟಿಕೆಟು. ಬಟ್ ಅಲ್ಲಿ ಆ್ಯಕ್ಚುಲಿ 18 ಇಯರ್ಸ್ ಪ್ಲಸ್ ಅಂತ ತೋರಿಸ್ತಾ ಇತ್ತು. ಏಜ್ ರಿಲೇಟೆಡ್ ಯಾಕಿದೆ, ಪ್ರಾಬಬ್ಲಿ ಅಡಲ್ಟ್ರೇಟೆಡ್ ಏನನ್ನ ಮೂವಿನ, ಬಿಕಾಸ್ ರಣವೀರ್ ಸಿಂಗ್ದು ಈಗ ಸ್ವಲ್ಪ ಅವರೊಬ್ಬರದೇ ಅಲ್ಲ, ಸ್ವಲ್ಪ ಹಿಂದಿ ಮೂವೀಸ್ ಎಲ್ಲ ಫ್ಯಾಮಿಲಿ ಜೊತೆ ನೋಡೋಕ್ಕಾಗೋದಿಲ್ಲ, ನಿಮಗೂ ಗೊತ್ತಿದೆ. ಹಾಗಾಗಿ ಅವಳನ್ನ ಮನೇಲೇ ಬಿಟ್ಟು ಹೊರಟ್ವಿ ನಾವು ಥಿಯೇಟರ್ ರೀಚ್ ಆಗೋ ಅಷ್ಟೊತ್ತಿಗೆ ಶಾರ್ಪ್ 2:50 ಆಗಿತ್ತು. ಯೂಶಲಿ ಮೂವೀಸ್ಗೆಲ್ಲ ಆನ್ ಟೈಮ್ ಹೋದ್ರೆ ಚೆನ್ನಾಗಿರುತ್ತೆ, ಬಟ್ ನನಗೆ ಯಾಕೋ ಸಖತ್ ಬೇಜಾರಾಗ್ಬಿಟ್ಟಿತ್ತು. ಮೂವಿ ನಾವು ಒಳಗಡೆ ಹೋಗೋ ಅಷ್ಟೊತ್ತಿಗೆ ಸ್ಟಾರ್ಟ್ ಆಗಿಬಿಟ್ಟಿದ್ರೆ. ಸೊ ಇಲ್ಲಿ ಸೆಕ್ಯೂರಿಟಿ ಹತ್ರ ಬಂದು ಮಮ್ಮಿ ಟಿಕೆಟ್ ಸ್ಕ್ಯಾನ್ ಮಾಡಿಸಿದ್ರು. ಆ್ಯಂಡ್ ನಮ್ಮದು ಟಿಕೆಟ್ ಸ್ಕ್ರೀನ್ ಬಂದು 1 ಆ್ಯಂಡ್ ಸೀಟ್ ನಂಬರ್ ಬಂದು 8-9 ಅನ್ಕೋತೀನಿ. ಈ ಸತಿ ರಾಯಲ್ ಸೀಟ್ ಬುಕ್ ಮಾಡಲಿಲ್ಲ, ಅಕ್ಷು ಇರಲಿಲ್ಲ. ಸೊ ಮಮ್ಮಿ ಏನಕ್ಕೆ ನಾರ್ಮಲ್ಲೇ ಹೋಗೋಣ ಅಂದರು. ಹಾಗಾಗಿ ಅವ್ರು ಹೇಳ್ದಂಗೆ ಬುಕ್ ಮಾಡಿದ್ದೆ. ಆ್ಯಂಡ್ ಒಳಗಡೆ ಎಂಟ್ರ್ ಆದ್ವಿ. ನನಗೆ ಹೇಳಿದ್ನಲ್ಲ ಆಗ್ಲೇ, ಮೂವಿ ಸ್ಟಾರ್ಟ್ ಆಗಿಬಿಟ್ಟಿದ್ಯೇನೋ ಅಂದ್ಕೊಂಡು ಬೇಜಾರಾಗ್ಬಿಟ್ಟಿತ್ತು. ಬಟ್ ಲಕೀಲಿ ನಾವು ಒಳಗೆ ಬಂದಾಗ ಇನ್ನೂ ಅಡ್ವರ್ಟೈಸ್ಮೆಂಟ್ ಆಗ್ತಾಯಿತ್ತು. ಸೊ ಕಂಪ್ಲೀಟ್ ಡಾರ್ಕ್. ಈ ಸತಿ ನಾವು ಬಂದಿರೋದು ಸ್ಕ್ರೀನ್ ಬಂದು ಕಂಪ್ಲೀಟ್ ಬ್ಲೂ ಇತ್ತು. ಸೊ ಲೈಕ್ LED ಇಟ್ ವಾಸ್ ಫ್ಲ್ಯಾಶಿಂಗ್ ಔಟ್. ಸೊ ನಮ್ಮ ಸೀಟ್ ನಾನು ಆಗಲೇ ಹೇಳಿದೆ, ಇಟ್ ಈಸ್ 8 ಆ್ಯಂಡ್ 9. ಆಮೇಲೆ ಬಂದ ತಕ್ಷಣ 1-2 ನಿಮಿಷ ಮೂವಿ ಸ್ಟಾರ್ಟ್ ಆಯಿತು. ತುಂಬ ಹೋಪ್ಸ್ ಇತ್ತು. ಬಟ್ ಯಾಕೆ ಅಂಥದ್ದು ಏನಿದೆ, ಎಲ್ಲರೂ ನೋಡಲೇಬೇಕು ಈ ಮೂವಿನ ಅನ್ನೋದು ಏನಕ್ಕೆ ಅಷ್ಟು ಆನ್ಲೈನಲ್ಲೆಲ್ಲ ಟ್ರೋಲ್ ಆಗ್ತಿತ್ತು ಅಂತ ಅಂದ್ಕೊಂಡೆ. ಬಟ್ ಸ್ಟಾರ್ಟಿಂಗ್ ಸೀನಲ್ಲಿ ಐ ವಾಸ್ ಕಂಪ್ಲೀಟ್ಲಿ ಮೆಸ್ಮರೈಸ್ಡ್. ಯಾಕಂದರೆ ಸ್ಟಾರ್ಟಿಂಗ್ಗೆ ನಮಗೆ ಮಾಧವನ್ ಅವರನ್ನು ತೋರಿಸ್ತಾರೆ. ಅವ್ರಿಗೆ ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ ಅಂದರೆ, ಮಾಧವನ್ ಸರ್ ಅವರು ಅಂತ ಅನ್ಸೋದೇ ಇಲ್ಲ. ಬಿಕಾಸ್ ಅವ್ರ ಸ್ಪೆಕ್ಸ್ ತೆಗಿಯೋವರೆಗೂ ನಾವು ಕನ್ಫರ್ಮ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಚಾಕ್ಲೇಟ್ ಹೀರೋ ಆ ಕ್ಯೂಟ್ನೆಸ್ ಎಲ್ಲ ಈ ಮೂವಿಲಿ ಇಲ್ಲೇ ಇಲ್ಲ. ತುಂಬ ಮ್ಯಾನ್ಲಿ ಆಗಿ ತೋರಿಸಿದ್ದಾರೆ. ನಾನು ನಮ್ಮ ಮಮ್ಮಿಗೆ ಹೇಳಿದೆ ಮಾಧವನ್ ಅವರು ಅಂದರೆ ಒಪ್ಪಲಿಲ್ಲ, ಇಲ್ಲ ಅಂದರು. ಆಮೇಲೆ ಅವನು ಸ್ಪೆಕ್ಸ್ ತೆಗೆದ್ಮೇಲೆ ಅವ್ರಿಗೆ ಅರ್ಥ ಆಯಿತು. ಸ್ವಲ್ಪ ಮೂವಿ ಮುಂದಕ್ಕೆ ಹೋದಾಗ ನಾನು ಆ್ಯಕ್ಚುಲಿ ಇಲ್ಲಿ ಮೂವಿ ಬಗ್ಗೆ ಏನೂ ರಿವೀಲ್ ಮಾಡಲ್ಲ. ಐ ಜಸ್ಟ್ ವಾಂಟ್ ಟು ಸೇ ನಾವು ಮೂವಿ ಹೋಗಿದ್ವಿ, ಬಟ್ ನಮ್ಗೆ ಹೇಗೆ ಅನಿಸ್ತು ಅನ್ನೋದಷ್ಟೇ. ಸೊ ಇದು ಒಂದು ರಣವೀರ್ ಸಿಂಗ್ ಅವರ ಎಂಟ್ರಿ. ರಣವೀರ್ ಸಿಂಗ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಫಿಸಿಕಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅವ್ರನ್ನ. ಆ್ಯಂಡ್ ಅಫ್ಕೋರ್ಸ್ ಹೀ ಈಸ್ ದ ಒನ್, ಅಕ್ಷಯ್ ಖನ್ನಾ, ಶೋ ಟಾಪರ್ ಅಂತಾರಲ್ಲ ಹಾಗೆ. ಸಾರಾ ಅರ್ಜುನ್ ಈ ಮೂವಿ ಆಕ್ಟ್ರೆಸ್, ಹೀರೋಯಿನ್. ರಣವೀರ್ ಸಿಂಗ್ಗೆ ತುಂಬ ಚೆನ್ನಾಗಿ ಸೂಟ್ ಆಗಿದ್ದಾರೆ. ಶಿ ಈಸ್ ಅ ಚೈಲ್ಡ್ ಆರ್ಟಿಸ್ಟ್. ಆ್ಯಂಡ್ ಮಧ್ಯದಲ್ಲಿ ಅರ್ಜುನ್ ರಾಮ್ಪಾಲ್ ಅವ್ರು ಬರ್ತಾರೆ, ಮತ್ತು ಸಂಜಯ್ ದತ್ ಸರ್ ಬರ್ತಾರೆ. ಈ ಮೂವಿ ಕಂಪ್ಲೀಟ್ ಲೈಕ್ ಚಾಪ್ಟರ್ ವೈಸ್ ತೊಗೊಂಡಿದ್ದಾರೆ. ಆ್ಯಂಡ್ ದಿಸ್ ಈಸ್ ಅಫ್ಕೋರ್ಸ್ ದ ಹೈಲೈಟೆಡ್ ಸಾಂಗ್. ಇದಂತೂ ಸಿಕ್ಕಾಬಟ್ಟೆ ಟ್ರೋಲ್ ಆಗಿದೆ. ಆ್ಯಂಡ್ ಅಕ್ಷಯ್ ಖನ್ನಾ ಅವರ ಸ್ಟೆಪ್ಸ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಇದು ಲೈಕ್ ಇಡೀ ಥಿಯೇಟರ್ ವಾಸ್ ಸಿಕ್ಕಾಬಟ್ಟೆ ವಿಸಿಲ್ ಹೊಡಿತಾ ಇದ್ರು. ಆ್ಯಂಡ್ ಫೈನಲಿ ಇಂಟರ್ವೆಲ್ ಆಯಿತು. ಎವ್ರಿ ಸೀನ್ ಕೂಡ ಚಾಪ್ಟರ್ ವೈಸ್ ತೋರಿಸಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಇಟ್ ಈಸ್ ಅ ಲೆಂತಿ ಮೂವಿ. ಡ್ಯೂರೇಷನ್ ಬಂದು 3.5 ಗಂಟೆ ಅನ್ಕೋತೀನಿ. ಸೊ ಇಂಟರ್ವೆಲ್ ತುಂಬ ಸತಿ ಹೇಳಿದ್ದೀನಿ, ನಾನು ಇಲ್ಲಿ ಮೂವಿ ನೋಡೋಕ್ಕೆ ಎಷ್ಟು ಖುಷಿಯಾಗಿ ಬರ್ತೀನಿ ಅಷ್ಟೇ ಖುಷಿಯಾಗಿ ಪಾಪ್ಕಾರ್ನ್ ತಿನ್ನೋಕ್ಕೂ ಬರ್ತೀನಿ ಅಂತ. ನನಗೆ ಸಖತ್ ಇಷ್ಟ ಪಾಪ್ಕಾರ್ನು. ಐ ವಾಸ್ ಸೋ ಎಕ್ಸೈಟೆಡ್. ಕೈಯಲ್ಲಿ ಪಾಪ್ಕಾರ್ನ್ ಇದೆ, ಅರ್ಧ ಮೂವಿ ನೋಡಿದ್ವಿ, ಇನ್ನು ಅರ್ಧ ಏನಾಗುತ್ತೆ ಅಂತ ಕ್ಯೂರಿಯಸ್ ಬೇರೆ. ಯಾಕಂದರೆ ಅಷ್ಟು ಚೆನ್ನಾಗಿದೆ ಮೂವಿ. ನಿಜ ಈ ಪೇಟ್ರಿಯಾಟಿಕ್ ಮೂವೀಸಲ್ಲಿ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ನಾನು ಆಲ್ರೆಡಿ ಹೇಳಿದೆ, ನಾನು ಈ ಮೂವಿ ಬಗ್ಗೆ ಏನೂ ರಿವೀಲ್ ಮಾಡಲ್ಲ. ಬಟ್ ಇಲ್ಲಿರೋವಂಥ ಕ್ಯಾರೆಕ್ಟರ್ಸ್ ಮಾಧವನ್ ಸರ್, ಸಂಜಯ್ ದತ್, ಸಾರಾ ಅರ್ಜುನ್,
ಮತ್ತು ರಣವೀರ್ ಸಿಂಗ್ ಅವರು, ಅರ್ಜುನ್ ರಾಮ್ಪಾಲ್, ಅಕ್ಷಯ್ ಖನ್ನಾ ಎಲ್ಲರೂ ಅವ್ರಿಗೆ ಕೊಟ್ಟಿರೋ ಅಂಥ ಪಾತ್ರಗಳು ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಲೆಂದಿ ಮೂವಿ, ಲೈಕ್ ಸ್ಪೈ ಥ್ರಿಲ್ಲರ್ ಮೂವಿ ಅಂತಲೇ ಹೇಳ್ಬೋದು. ಎಲ್ಲೂ ನಮಗೆ ಬೋರಿಂಗ್ ಆಗಲ್ಲ. ಪ್ರತಿ ಸೀನಲ್ಲೂ ಅಷ್ಟೇ ಮುಂದೆ ಏನಾಗ್ಬೋದು ಅಂತ ಅಷ್ಟು ಚೆನ್ನಾಗಿ ತೆಗ್ದಿದ್ದಾರೆ. ಆ್ಯಂಡ್ ಫೈನಲಿ ಮೂವಿ ಮುಗೀತು. ಈ ಗೂಸ್ ಬಂಪ್ಸ್ ಬಂದ್ಬಿಡುತ್ತೆ ಕೆಲವು ಸೀನ್ಸ್ ಅಂತೂ. 18 ಇಯರ್ಸ್ ಏನಕ್ಕೆ ಡಾಕ್ಯುಮೆಂಟ್ ಕೇಳಿದ್ದು ಅಂತ ಇವಾಗ ಅರ್ಥ ಆಯ್ತು ನಮಗೆ. ಆ್ಯಕ್ಚುಲಿ ಈ ಮೂವಿಲಿ ಸ್ವಲ್ಪ ಬ್ಲಡ್ ಶೆಡ್ ಎಲ್ಲ ಜಾಸ್ತಿ ಇದೆ, ಮಕ್ಕಳು ಎದುರ್ಕೋತಾರೆ ಅಂತ ಆ ಥರ ಹೇಳಿದ್ದಾರೆ. ನಿಜ, ಎಲ್ಲೂ ಮೂವಿಲಿ ಯಾವ ಥರದ್ದು ಲೈಕ್ ವಲ್ಗ್ಯಾರಿಟಿ ಇಲ್ಲ, ಫ್ಯಾಮಿಲಿ ಜೊತೆ ಬಂದು ಕುತ್ಕೊಳಕ್ಕೆ ಹಿಂಸೆ ಆಯಿತು ಆ ಥರ ಈ ಥರ ಏನೂ ಅನ್ಸಲ್ಲ. ಯು ಫೀಲ್ ವೆರಿ ಪ್ರೌಡ್ ವಾಚಿಂಗ್ ದಿಸ್ ಮೂವಿ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಇಂಡಿಯನ್ ಗೌರ್ನಮೆಂಟ್ ಏನೇನು ಆ್ಯಕ್ಷನ್ ತೊಗೊಂತು ಒಂದು ಟೈಮಲ್ಲಿ ಅನ್ನೋದು ತೋರಿಸಿದ್ದಾರೆ. ಆ್ಯಂಡ್ ಫೈನಲಿ ಮಮ್ಮಿಗೆ ಖುಷಿ ಆಗೋಯ್ತು ದುರಂಧರ್ ಮೂವಿ ನೋಡಿ. ಅವ್ರ ಫೀಡ್ಬ್ಯಾಕ್ ಕೇಳಿದ್ರೆ ಸಖತ್ ಇಷ್ಟಪಟ್ಟರು. ಕೆಲವು ಫಿಲಮ್ ಹೇಗೆ ಅಂದರೆ, ನಾವೇನ ನೋಡಿದ್ರೆ ತುಂಬ ಹೊತ್ತು ನಮ್ಮ ಮೈಂಡಲ್ಲಿ ಕೂತಿರುತ್ತೆ. ಆ ಥರ ಮೂವಿಗಳಲ್ಲಿ ದುರಂಧರ್ ಕೂಡ ಒಂದು. ಆಮೇಲೆ ಡಿ-ಮಾರ್ಟಿಗೆ ಬಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಏನಾನ ತೊಗೊಳ್ಳೋಣ ಅಂತ. ಈ ಸತಿ ಡಿ-ಮಾರ್ಟಲ್ಲಿ ತುಂಬ ನನಗೆ ಇಷ್ಟ ಆಗಿದ್ದು, ಮುಂಚೆ ನಮ್ಮ ಹ್ಯಾಂಡ್ ಬ್ಯಾಗ್ಗಳಿಗೆಲ್ಲ ಜಿಪ್ಲಾಕ್ ಹಾಕ್ಬಿಡೋರು, ಫೋನ್ಗೆ ಏನೂ ಮುಟ್ಟಕ್ಕಾಗ್ತಾ ಇರಲಿಲ್ಲ. ಆದರೆ ಈ ಸತಿ ಒಂದು ಸಪ್ರೇಟ್ ಬ್ಯಾಗ್ ಕೊಟ್ಬಿಟ್ಟು ಜಿಪ್ಲಾಕ್ ಹಾಕ್ಕೊಡ್ತಿದ್ದಾರೆ. ಸೊ ದಿಸ್ ಇಸ್ ವೆರಿ ಗುಡ್. ಆ್ಯಂಡ್ ಒಳಗೆ ಬಂದು ನಾನು ಹೇಳಿದೆ ಡ್ರೈ ಫ್ರೂಟ್ಸ್ ಬೇಕಿತ್ತು ನಮಗೆ. ತುಂಬ ದಿನ ಆಗಿತ್ತು ಡಿ-ಮಾರ್ಟಿಗೆ ಬಂದೇ ಇರಲಿಲ್ಲ, ಹಾಗಾಗಿ ಮಮ್ಮಿನೂ ಇದ್ರಲ್ವಾ ಕರ್ಕೊಂಡು ಬಂದೆ. ಮುಂಚೆ ಎಲ್ಲ ನಾವು ಪ್ರಾವಿಷನ್ಗೆಲ್ಲ ಡಿ-ಮಾರ್ಟ್ಗೆ ಬರ್ತಾ ಇದ್ವಿ, ಬಟ್ ಇವಾಗ ಮಂಡಿಪೇಟೆಯಿಂದ ತರಿಸೋದು. ಯಾಕೆ ಅಂದರೆ ನನ್ನ ಹಸ್ಬೆಂಡ್ ಯಾವಾಗೂ ಹೇಳ್ತಿದ್ರು ಇಲ್ಲಿ ಬಂದಾಗ, ನೀನು ಏನು ಬೇಕು ಅದು ಬಿಟ್ಟು ಬೇರೆ ಎಲ್ಲ ತೊಗೋತೀಯ ಅಂತ. ಇವತ್ತು ನನಗೆ ಅದೇ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಬಿಕಾಸ್ ನಾವು ಡಿ-ಮಾರ್ಟ್ಗೆ ಎಂಟ್ರ್ ಆಗಿದ್ದೆ ಡ್ರೈ ಫ್ರೂಟ್ಸ್ ತೊಗೊಳ್ಳೋಣ ಅಂತ, ಬಟ್ ಡ್ರೈ ಫ್ರೂಟ್ಸನ್ನು ಬಿಟ್ಟು ಬೇರೆ ಏನೇನೋ ತೊಗೊಂಡ್ವಿ. ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ ನೋಡಿದ್ವಿ, ಸುಪೀರಿಯರ್ ಕ್ವಾಲಿಟಿ, ಪ್ರೀಮಿಯಂ ಕ್ವಾಲಿಟಿನೇ ಇತ್ತು. ಬಟ್ ಮಂಡಿಪೇಟೆಯಲ್ಲಿ ಸಿಗೋದು ಇನ್ನೂ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆಮೇಲೆ ಸ್ವಲ್ಪ ರೇಟು ಯಾಕೋ ನನಗೆ ಜಾಸ್ತಿ ಅನ್ನಿಸ್ತು. ಇದು ನನ್ನ ಪರ್ಸ್ಪೆಕ್ಟಿವ್ ಆಯಿತಾ. ಹಾಗಾಗಿ ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿದೆ, ಅಲ್ಲಿ ಮಂಡಿಪೇಟೆಲಿ ಸ್ವಲ್ಪ ಕಡಿಮೆ ಇದೆ ಅಂತ ಅಂದರು. ಹಾಗಾಗಿ ಡ್ರೈ ಫ್ರೂಟ್ಸ್ ಸ್ಕಿಪ್ ಮಾಡಿದ್ವಿ. ಹಾಗೆ ಒಂದು ರೌಂಡ್ ಮಮ್ಮಿ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದೆ. ಮಮ್ಮಿನೂ ಡಿ-ಮಾರ್ಟ್ ನೋಡಿ ತುಂಬ ದಿನ ಆಗಿತ್ತು. ಶಾವಿಗೆ ಬೇಕಿತ್ತು, ಮತ್ತು ಈ ಬೆಲ್ಲದ ಪೌಡರ್. ನಾವು ಯೂಶಲಿ ಶುಗರ್ ಯೂಸ್ ಮಾಡೋದಿಲ್ಲ ಕಾಫಿಗೆ, ಟೀಗೆಲ್ಲ. ಹಾಗಾಗಿ ಜಾಗ್ರಿ ಪೌಡರು, ವರ್ಮಿಸಲಿ ಅದನ್ನು ತಗೊಂಡು ಮುಂದಕ್ಕೆ ಬಂದು, ಆಮೇಲೆ ಮಮ್ಮಿ ಇಲ್ಲಿ ಆಯಿಲ್ ನೋಡೋಣ, ರಿಫೈನ್ಡ್ ಆಯಿಲ್ ನೋಡೋಣ, ತುಪ್ಪ ನೋಡೋಣ ಅಂತ ಅಂದರು. ಸೊ ಎವ್ರಿವೇರ್ ಡಿ-ಮಾರ್ಟಲ್ಲಿ ಒಂದೇನು ಬೆಸ್ಟ್ ಪಾರ್ಟ್ ಅಂದರೆ, ಯು ಗೆಟ್ ಡಿಸ್ಕೌಂಟ್ ಫಾರ್ ಎವ್ರಿ ಐಟಮ್ಸ್. ದೀಪಕ್ಕೆ ನಾವು ಕೊಬ್ಬರಿ ಎಣ್ಣೆ ಹಾಕ್ತೀವಿ ಮಮ್ಮಿ, ಹಾಗಾಗಿ 1 ಲೀಟ್ರ್ ಕೊಬ್ಬರಿ ಎಣ್ಣೆ ತೊಗೊಳ್ಳೋಣ ಅಂದರು. ತುಪ್ಪ ಎಲ್ಲ ಬೇಡ, ಸ್ಟಾಕ್ ಇದೆ ಅಂತ. ಆಮೇಲೆ ಹಪ್ಳ ತೊಗೊಂಡು ನೆಂಚ್ಕೊಳ್ಳೋಕ್ಕೆ ಮಧ್ಯಾಹ್ನ ಊಟದ ಟೈಮ್ಗೆಲ್ಲ. ಮತ್ತು ಈ ಕಡೆ ಬಂದು ಇದೆಲ್ಲ ಸೋಪ್ ಕೌಂಟರು, ಶಾಂಪೂ, ಆ್ಯಂಡ್ ಈ ಕಡೆ ಎಲ್ಲ ನೀವು ನೋಡ್ಬೋದು ಕೂಲ್ ಡ್ರಿಂಕ್ಸು, ಸ್ನ್ಯಾಕ್ಸ್ ಎಲ್ಲ ಇದೆ. ತುಂಬ ವರ್ಷಗಳಾಯಿತು ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿಯೋದು ಬಿಟ್ಟು. ಈ ಕಡೆ ಸೋಪ್ ಎಲ್ಲ ಇತ್ತು, ಬಟ್ ನಾವು ಬಾಡಿ ವಾಶ್ ಯೂಸ್ ಮಾಡೋದ್ರಿಂದ ಇಲ್ಲೇನೂ ತೊಗೊಳ್ಲಿಲ್ಲ. ಜಸ್ಟ್ ಸೈಡ್ ಸೀಯಿಂಗ್ ಥರ ಮಮ್ಮಿ ನೋಡ್ಕೊಂಡು ಬಂದರು ಈಚ್ ಕೌಂಟರ್. ಆ್ಯಂಡ್ ಇಲ್ಲಿ ಮುಂದೆ ಬಂದಾಗ ವಿಂಟರ್ ಸೀಸನ್ ಅಲ್ವಾ, ಸೊ ವೆಲ್ವೆಟ್ ಬೆಡ್ಶೀಟ್ಗಳು ಲಾಟ್ ಇತ್ತು, ಬಟ್ ಬೇಡ ಅಂದರು ಮಮ್ಮಿ. ಈ ಕಡೆ ನೋಡಿದ್ವಿ ಮಕ್ಕಳಿಗೆ ಏನಾನ ಸ್ಟೇಷ್ನರಿ ತೊಗೊಳ್ಳೋಣ ಅಂತ, ಎಲ್ಲ ಸ್ಟಾಕ್ ಇತ್ತು. ನನಗೆ ತುಂಬ ಐ ಕ್ಯಾಚಿಂಗ್ ಅಂತ ಅನಿಸಿದ್ದು, ನನ್ನ ಮಗಳಿಗೆ ಒಂದು ಆಲ್ಕೋಹಾಲ್ ಸ್ಕೆಚ್ ಪೆನ್ ತೊಗೋಬೇಕು ಅಂತ ಅಂದ್ಕೊಂಡೆ. ಬಿಕಾಸ್ ನನ್ನ ಮಗಳಿಗೆ ತುಂಬ ಇಂಟ್ರೆಸ್ಟ್ ಇದೆ ಈ ಕಲರಿಂಗ್ ಪೇಂಟಿಂಗಲ್ಲಿ. ನಿಮಗೂ ತೋರಿಸಿದ್ದೀನಿ ಕೆಲವು ವೀಡಿಯೋಸ್ ಅವಳು ಹೇಗೆ ಡ್ರಾ ಮಾಡ್ತಾಳೆ ಅಂತ. ಹಾಗಾಗಿ ಅವಳನ್ನು ಮೂವಿಗಂತೂ ಕರ್ಕೊಂಡು ಬಂದಿರಲಿಲ್ಲ, ಬಟ್ ಏನಾನ ಕೊಟ್ಟು ಅವಳಿಗೆ ಸರ್ಪ್ರೈಸ್ ಮಾಡಿ ಖುಷಿ ಪಡಿಸ್ಬೇಕು ಅನ್ನೋದು ಒಂದಿತ್ತು. ಆಮೇಲೆ ಅವಳಿಗೆ ಬೇಕಿರೋವಂಥದ್ದು ಏನು ಅಂತ ನೋಡಿದಾಗ, ನಾನು ಆಗಲೇ ಹೇಳಿದೆ ಆಲ್ಕೋಹಾಲ್ ಸ್ಕೆಚ್ ಪೆನ್ಸ್ ಇತ್ತು. ಸೊ ಸೆಟ್ ಆಫ್ 16 ಏನೋ ನನಗೆ ಗೊತ್ತಿಲ್ಲ. ಅದು ನೋಡಿದ ತಕ್ಷಣ ಖುಷಿ ಆಯಿತು. ಮೇ ಬಿ ಅವಳು ಡೆಫಿನೆಟಾಗಿ ಇದು ಬೇಕಿದೆ ಅಂದ್ಬಿಟ್ಟು ನಾನು ಅದನ್ನು ತೊಗೊಂಡೆ. ಆಮೇಲೆ ವಾಟರ್ ಬಾಟಲ್ಸ್ ಎಲ್ಲ ನೋಡಿದ್ವಿ, ಬೇಡ, ಏನು ಸದ್ಯಕ್ಕೆ ಏನೂ ಅವಶ್ಯಕತೆ ಇಲ್ಲ ಅಂತ ಹೊರಟ್ವಿ. ಆ್ಯಂಡ್ ಈ ಕಡೆ ಬಂದರೆ ದೊಡ್ಡ ದೊಡ್ಡ ಬಕೆಟ್ಸು, ಚೇರ್ಸ್ ಎಲ್ಲ ಇದೆ. ಆ್ಯಂಡ್ ಇಲ್ಲಿ ಕಂಟೈನರ್ಸ್ಗಳು ಸಿಗುತ್ತೆ. ಈ ಕಡೆ ನಾವು ಲೆಫ್ಟಲ್ಲಿ ನೋಡಿದ್ರೆ ಪನ್ನೀರು, ಬಟರ್ ಎಲ್ಲ ಇದೆ. ಯೂಶಲಿ ನಾನು ಹೇಳೋದ್ನಲ್ಲ, ಶಾಪಿಂಗ್ ಮಾಡಲೇಬೇಕು ಅಂತ ನಾವು ಒಳಗೆ ಬರಲಿಲ್ಲ, ಜಸ್ಟ್ ಒಂದು ಲುಕ್ ಹಾಕೋಣ ಡಿ-ಮಾರ್ಟಲ್ಲಿ ಏನೇನಿದೆ ಅಂತ. ಜೊತೆಗೆ ಡ್ರೈ ಫ್ರೂಟ್ಸ್ ಬೇಕು ಅಂತಲೇ ಬಂದಿದ್ದು, ಬಟ್ ಅದು ಬಿಟ್ಟು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಬೇರೆ ಏನೇನೋ ತೊಗೊಂಡ್ವಿ. ಸೊ ಸ್ಕ್ರಾಚ್ ಬೈಟು, ಈ ಸ್ಕ್ರಬ್ಬರು, ವೈಪ್ಸು ಎಲ್ಲ ತೊಗೊಂಡು ಹೊರಟ್ವಿ. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ನೋಡಿದೆ, ಯೂಶಲಿ ಹೆಣ್ಮಕ್ಳು ಎಲ್ಲೋದ್ರೂ ಈ ಥರವನ್ನೆಲ್ಲ ನೋಡ್ತೀವಿ. ನಿಮ್ಮ ಹತ್ರ ಎಷ್ಟೇ ಇರಲಿ, ಎಷ್ಟೇ ಕಲೆಕ್ಷನ್ಸ್ ಇಟ್ಕೊಂಡಿದ್ರು, ಈ ಥರವೇನ ಕಾಣಿಸ್ಬಿಟ್ರೆ ಕಣ್ಣಿಗೆ ಅಲ್ಲೊಂದು ಏನು
ನಿಮಿಷ ನಿಂತ್ಕೊಂಡು ಬೇಕೋ ಬೇಡವೋ ಅಂತೆಲ್ಲ ನೋಡಿಕೊಂಡು ನೆಕ್ಸ್ಟ್ ಬಿಲ್ಲಿಂಗ್ ಸೆಷನ್ ಹತ್ರ ಬಂದ್ವಿ. ನಾನು ಹೇಳದ್ನಲ್ಲ ಮಗಳಿಗೆ ಆಲ್ಕೋಹಾಲ್ ಬ್ರಷ್ ಪೆನ್ ತೊಗೊಂಡಿದ್ದೆ ಅಂತ, ನೋಡಿ ಇಲ್ಲೇ ಇದೆ ಇದು. ಮತ್ತು ಈಗ ಬಿಲ್ಲು ಕೈಯಲ್ಲಿ ಫೋನ್ ಇತ್ತು ಆ್ಯಂಡ್ ಐ ವಾಸ್ ಟೇಕಿಂಗ್ ದ ಐಟಮ್ಸ್ ಫ್ರಮ್ ದ ಟ್ರಾಲಿ, ಅದಕ್ಕೆ ಸ್ವಲ್ಪ ಆಗ್ತಾ ಹೋಗಿದೆ. ಆ್ಯಂಡ್ ಈಚೆ ಬಂದಾಗ ಅಫ್ಕೋರ್ಸ್ ಚೆಕಿಂಗ್ ನಡೆಯುತ್ತೆ. ಆ್ಯಂಡ್ ಡಿಮಾರ್ಟಲ್ಲಿ ಇದೊಂದು ತುಂಬ ಖುಷಿ ಆಗುತ್ತೆ ನನಗೆ. ತುಂಬ ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಮಾಡ್ತಾರೆ ಅಲ್ಲಿ. ಆ್ಯಂಡ್ ಫೈನಲಿ ಡಿಮಾರ್ಟಿಂದ ಈಚೆ ಬಂದ್ವಿ. ಹೋಗಿದ್ದು ಡ್ರೈ ಫ್ರೂಟ್ಸ್ ತೊಗೊಳ್ಳೋಣ ಅಂತ, ಆದರೆ ತೊಗೊಂಡಿದ್ದು ಬೇರೆ. ಒಂದು ಬ್ಯಾಗ್ ತುಂಬ ಅದು ಇದು ಎಲ್ಲ ಹೊತ್ಕೊಂಡು ಬಂದ್ವಿ. ಇಷ್ಟೊತ್ತಾಗಲೇ ಟೈಮ್ ಆಗಿಬಿಟ್ಟಿತ್ತು. ಮಮ್ಮಿ ಒಂದು ಕಾಫಿ ಕುಡಿಯೋಣ ಅಂತ ಹೇಳಿದ್ರು, ಬಟ್ ಮಳೆ ಶುರು ಆಗುತ್ತೆ, ಬೇಡ ನಡಿ ಹೊರಟ್ಬಿಡೋಣ ಅಂತ ಹೊರಟ್ವಿ. ಯಾಕಂದರೆ ಅಕ್ಷುನ ಮನೇಲಿ ಬಿಟ್ಟಿದ್ವಿ. ಹಸ್ಬೆಂಡ್ ಇದ್ರು, ಬಟ್ ಸ್ಟಿಲ್ ಅವಳನ್ನ ಅಷ್ಟೊತ್ತವರೆಗೂ ಬಿಟ್ಟಿರೋಕ್ಕಾಗಲ್ಲ. ಹಾಗಾಗಿ ಇಲ್ಲೇನು ಬೇಡ, ಸ್ನ್ಯಾಕ್ಸ್ ಎಲ್ಲ ನೆಕ್ಸ್ಟ್ ಅವಳಿದ್ದಾಗಲೇ ಬರೋಣ ಅಂದ್ಕೊಂಡು ಬೇಗ ಹೊರಟ್ವಿ. ಯೂಶಲಿ ಇಲ್ಲಿ ಇನ್ನೊಂದು ಡ್ರಾಬ್ಯಾಕ್ ಏನು ಅಂದರೆ, ಸ್ಮಾಲ್ ಮುಂದೆ ಈ ಆಟೋನೆಲ್ಲ ಕ್ಯಾಚ್ ಮಾಡಿದ್ರೆ ತುಂಬ ರೇಟ್ ಹೇಳ್ತಾರೆ. ಹಾಗಾಗಿ ನಮ್ಮ ತುಮಕೂರಿಗೆ ಯಾತ್ರಿ ಬಂದಿರೋದು ಸಿಕ್ಕಾಬಟ್ಟೆ ಖುಷಿ ನನಗೆ. ನಮ್ಮ ಯಾತ್ರಿ ಆ್ಯಪ್ ತುಂಬ ಜೆನ್ಯೂನ್ ಆ್ಯಪ್ ಆ್ಯಂಡ್ ತುಂಬ ರೀಸನಬಲ್ ಇರುತ್ತೆ. ನೀವೆಲ್ಲನ ಹೋಗ್ಬೇಕಂದ್ರೆ ಆ್ಯಪ್ ಓಪನ್ ಮಾಡಿದ್ವಿ, ಲೊಕೇಶನ್ ಹಾಕಿದ್ವಿ, ಹೊರಟ್ವಿ ಅಂತ ಹೊರಟ್ಬಿಡ್ಬೋದು. ನನಗಂತೂ ತುಂಬ ಸೇಫ್ ಅನಿಸುತ್ತೆ ನಮ್ಮ ಯಾತ್ರಿ ರೈಡ್ಗಳು. ಆ್ಯಂಡ್ ಇದಾಗಿತ್ತು ನನ್ನ ಡೇ ಔಟ್ ವಿತ್ ಮೈ ಮದರ್ ದುರಂಧರ್ ಮೂವಿಗೆ. ಮಮ್ಮಿ ಅಂತೂ ಸಖತ್ತು ಹೊಗಳ್ತಾ ಇದ್ರು, ಮೂವಿ ತುಂಬ ಚೆನ್ನಾಗಿದೆ, ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ. ಆ್ಯಂಡ್ ಮೂವಿಲಿ ಮಧ್ಯ ರಣವೀರ್ ಸಿಂಗ್ ರಿಲೇಟೆಡ್ ಸ್ಟೋರಿ ತೋರಿಸ್ತಾ ಇರ್ತಾರೆ, ಅವ್ರದ್ದೇನೋ ಪಾಸ್ಟ್ ಸ್ಟೋರಿ ತೋರಿಸ್ತಾ ಇರ್ತಾರೆ. ಆ್ಯಂಡ್ ದುರಂಧರ್ 2 ವಿಲ್ ಬಿ ಕಂಟಿನ್ಯೂಡ್ ಅಂತ ಕೂಡ ತೋರಿಸ್ತಾರೆ. ಆ್ಯಂಡ್ ತುಂಬ ಖುಷಿಯಾಗಿದ್ದ ವಿಷಯ ಏನು ಅಂದರೆ, ಈಗ ಆಗಿನ ಕಾಲದ್ದು ಈ ಪಾಪ್ ಸಾಂಗ್ಸ್ಗಳಿತ್ತಲ್ಲ, ಫುಲ್ಲು ಫೇಮಸ್ ಸಾಂಗ್ಸ್ಗಳೆಲ್ಲ ಮತ್ತೆ ತೊಗೊಂಡು ಬಂದಿದ್ದಾರೆ. ಅದೊಂದು ಹೈಲೈಟ್ ಆಗಿದೆ ಮೂವಿಗೆ. ಒಟ್ಟಿನಲ್ಲಿ ಓವರ್ ಆಲ್ ಎಲ್ಲ ಕ್ಯಾರೆಕ್ಟರ್ಸು, ಎಲ್ಲ ಆ್ಯಕ್ಟರ್ಸು ತುಂಬ 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 ಚೆನ್ನಾಗಿ ಮಾಡಿದ್ದಾರೆ. ಸೊ ಈಗ ನೆಟ್ಫ್ಲಿಕ್ಸಲ್ಲೂ ನೀವು ದುರಂಧರ್ ಮೂವಿ ನೋಡ್ಬೋದು ಅನ್ಕೋತೀನಿ. ಆದರೆ ನೀವು ಥಿಯೇಟರಲ್ಲೂ ಹೋಗಿ ನೋಡಿದ್ರೇ ಆ ಮೂವಿ ಎಫೆಕ್ಟ್ ಏನು ಅಂತ ಅರ್ಥ ಆಗೋದು. ಬಿಕಾಸ್ ಕೆಲವು ಮೂವಿ ಬಿಗ್ ಸ್ಕ್ರೀನ್ ಮೇಲೆ ಚೆಂದ, ಹಾಗಾಗಿ. ಆ್ಯಂಡ್ ತುಂಬ ಆಸಮ್ ಆಗಿ ಬಂದಿದೆ ಮೂವಿ. ನಾನು ಹೇಳೋದ್ನಲ್ಲ, ಪೇಟ್ರಿಯಾಟಿಸಮ್ ರಿಲೇಟೆಡ್ ಮೂವಿ ಇದು ಕೂಡ. ಸೊ ಪ್ಲೀಸ್ ಗೋ ಆ್ಯಂಡ್ ಎಂಜಾಯ್ ದ ಮೂವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನ ಪ್ರೀವಿಯಸ್ ವಿಡಿಯೋಲಿ ನಾನು ಎಮ್ಕೆಫಿನ್ ಬಾಡಿ ಲೋಷನ್ ಮಾಡಿದಾಗ ಅದರದ್ದು ರಿವ್ಯೂ ಕೊಡ್ತೀನಿ ಅಂತ ಹೇಳಿದ್ದೆ. ಲಾಸ್ಟ್ ವಿಡಿಯೋ ಸಂಕ್ರಾಂತಿ ವಿಡಿಯೋ ಮಾಡಿದಾಗ ನನಗೆ ಹೇಳೋಕ್ಕಾಗಿರಲಿಲ್ಲ, ಬಟ್ ಇವತ್ತಿನ ವಿಡಿಯೋ ನನ್ನ ಫೀಡ್ಬ್ಯಾಕ್ ಶೇರ್ ಮಾಡ್ತಾ ಇದ್ದೀನಿ. ಇದು ನನ್ನ ಪರ್ಸ್ಪೆಕ್ಟಿವ್ ಅಷ್ಟೇ. ತುಂಬ ಜನ ಹೇಳಿದರು ಈ ಲೋಷನ್ ಹಚ್ಕೊಂಡಾಗ ಯಾವ ಪರ್ಫ್ಯೂಮು ಅಂತ ಕೇಳ್ತಾರೆ ಅಂತ. ಬಟ್ ನನ್ನ ಕೊಲೀಗ್ಸ್ ಆಗಲಿ ಯಾರೂ ನನ್ನನ್ನು ಕೇಳಲಿಲ್ಲ. ಒಂದು ತುಂಬ ನನಗೆ ಇಷ್ಟ ಆಗಿತ್ತು, ಮಾಯಿಶ್ಚರೈಸರ್ ಆಗಿ ತುಂಬ ಚೆನ್ನಾಗಿತ್ತು. ಪರ್ಫ್ಯೂಮ್ ಫ್ಲೇವರ್ ಏನು ಅಪ್ಲೈ ಮಾಡಿದಾಗಿತ್ತು ಅದು ಅರೌಂಡ್ 3 to 4 ಅವರ್ಸ್ ಇತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಕಂಪ್ಲೀಟ್ ಸ್ಮೆಲ್ಲು ಡಿಸಪಿಯರ್ ಆಗಕ್ಕೆ ಶುರು ಆಯಿತು. ಬಟ್ ಮಾಯಿಶ್ಚರೈಸರಲ್ಲಿ ಇನ್ನೊಂದು ಮಾತಿಲ್ಲ, ಸ್ಕಿನ್ ಮಾತ್ರ ಸೂಪರ್ ಸಾಫ್ಟ್ ಆಗಿತ್ತು ನೆಕ್ಸ್ಟ್ ಡೇ ಕೂಡ. ಸೊ ಹಾಗಾಗಿ ಬಾಡಿ ಲೋಷನ್ ವೈಸ್ 10 on 10 ಅಂತಲೇ ಹೇಳ್ಬೋದು. ಬಟ್ ಪರ್ಫ್ಯೂಮ್ ಬಾಡಿ ಲೋಷನ್ ಅದು ಒಂದು 3 to 4 ಅವರ್ಸ್ ಅಷ್ಟೇ ಇತ್ತು. ನೆಕ್ಸ್ಟ್ ಮಾತಾಡೋದಾದರೆ ಬೆಲ್ಲಾವೀಟ, ನಾನಿದು ಕಾಂಬೋ ಪ್ಯಾಕ್ ತರಿಸಿದ್ದೆ ಪರ್ಫ್ಯೂಮ್. ಸೊ ಇದರಲ್ಲಿ 4 ಫ್ಲೇವರಲ್ಲಿ ನಾನು ಯೂಶಲಿ ಗ್ಲ್ಯಾಮ್ ಮತ್ತು ಸೆನೋರಿಟಾ ಮಿಕ್ಸ್ ಮಾಡ್ತೀನಿ, ಮಿಕ್ಸ್ ಆ್ಯಂಡ್ ಮ್ಯಾಚ್ ಥರ ಯೂಸ್ ಮಾಡ್ತೀನಿ. ಡೆಫಿನೆಟ್ಲಿ ನನ್ನ ಕೊಲೀಗ್ಸು ಯಾವ ಪರ್ಫ್ಯೂಮ್ ಯೂಸ್ ಮಾಡ್ತಿರೋದು ಅಂತ ಕಡಿಮೆ ಅಂದರೂ ಒಂದು 6-7 ಜನ ಕೇಳಿದರು. ಆ್ಯಂಡ್ ತುಂಬ ಜನ ಕಾಂಪ್ಲಿಮೆಂಟ್ ಕೊಟ್ಟಿದ್ರು. 2-3 ಪರ್ಚೇಸ್ ಕೂಡ ಮಾಡಿದ್ದಾರೆ. ಹಾಗಾಗಿ ಬೆಲ್ಲಾವೀಟ ರಿಸಲ್ಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಡೇ ಟು ಮೆನ್ ಏನಾನ ಫಂಕ್ಷನ್ ಇದ್ದರೆ ಮಾತ್ರ ಯೂಸ್ ಮಾಡ್ತೀನಿ. ಸೊ ಇದಾಗಿತ್ತು ಬೆಲ್ಲಾವೀಟ ಮತ್ತು ಎಮ್ಕೆಫಿನ್ ಪರ್ಫ್ಯೂಮ್ ಬಾಡಿ ಲೋಷನ್ ಫೀಡ್ಬ್ಯಾಕ್ ನನ್ನ ಕಡೆಯಿಂದ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋಲಿ. ಯಾರ್ಯಾರು ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಈ ಬ್ಲಾಗ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ರೆಸಿಪಿ ವೀಡಿಯೋಸ್, ವ್ಲಾಗ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.